ವೆಲ್ಕಮ್. ಇವತ್ತು ನಾವು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 37 ಪ್ರಾವಿಷನ್, ಕಾಂಟಿಜೆಂಟ್ ಲಯಬಿಲಿಟಿ ಆ್ಯಂಡ್ ಕಾಂಟಿಜೆಂಟ್ ಅಸೆಟ್ಗಳ ಮೇಲೆ ಕೆಲವೊಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ, ಅಂದರೆ ಇಲಸ್ಟ್ರೇಷನ್ಗಳನ್ನು ಸಾಲ್ವ್ ಮಾಡೋಣ ಯಾವ ಥರ ಬರುತ್ತೆ ಅಂತ. ಫಸ್ಟ್ ಒನ್, ಇಲ್ಲಿ ಒಂದು ಲೀಸ್ಟನ್ನು ಕೊಟ್ಟಿದ್ದಾರೆ ಅವರು ಫಸ್ಟ್ ಲೆಕ್ಕದಲ್ಲಿ. ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್, provision for depreciation, provision for doubtful debts, provision for reduction in value of inventory, provision for permanent reduction in long term investment. ಇವೆಲ್ಲದನ್ನು ನಾವು ಪ್ರಾವಿಷನ್ ಅಥವಾ ಇದರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಪ್ರಾವಿಷನ್ ಅಂತ ಕನ್ಸಿಡರ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಆದರೆ ಇಲ್ಲಿ ನಾವು ಒಂದು ಗಮನಿಸಬೇಕಾಗತ್ತೆ, ಏನಂದ್ರೆ ಇಲ್ಲಿರುವಂತಹ ಯಾವುದೇ ಒಂದು ಪ್ರಾವಿಷನ್ ಇಂದ ಯಾವುದೇ ರೀತಿಯಾದ ಕ್ಯಾಶ್ ಔಟ್ಫ್ಲೋ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಡಿಪ್ರಿಸಿಯೇಷನ್ ಅನ್ನು ಕೊಟ್ಟರೆ, ಪ್ರಾವಿಷನ್ ಅನ್ನು ಕೊಟ್ಟರೆ ಅಥವಾ ಡಿಪ್ರಿಸಿಯೇಷನ್ ಆಯಿತು ಅಂದರೆ ನಾವು ಯಾರಿಗೂ ಪೇಮೆಂಟ್ ಮಾಡಬೇಕು ಅಂತ ಇಲ್ಲ. ಏನು ಮಾಡ್ತೀವಿ, ಬ್ಯಾಲೆನ್ಸ್ ಶೀಟಲ್ಲಿ ಡಿಪ್ರಿಸಿಯೇಷನ್ ಅನ್ನು ಕಳಿತೀವಿ, ಹಾಗೆ ಇಡ್ತೀವಿ, ಯಾರಿಗೂ ಕೂಡ ಪೇಮೆಂಟ್ ಮಾಡಲ್ಲ. ಹಾಗೆಯೇ ಡೌಟ್ಫುಲ್ ಡೆಟ್ಸ್ಗೆ ಕೂಡ. ಸೊ ಇಲ್ಲಿ ಏನಾಗ್ತಾ ಇದೆ, ನಿಜವಾಗ್ಲೂ ಇಂಥದ್ದನ್ನು ನಾವು ಏನಂತ ಮಾಡಲಿಕ್ಕೆ ಬರಲ್ಲ, ಪ್ರಾವಿಷನ್ ಅಂತೇಳಿ ಮಾಡಲಿಕ್ಕೆ ಬರಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ಅಥವಾ P&L ಅಕೌಂಟಲ್ಲಿ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ. ಸೊ ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಟು ದ ಅಸೆಟ್ಸ್ ಅಂತ ನಾವು ಟ್ರೀಟ್ ಮಾಡಬೇಕಾಗತ್ತೆ ಅಷ್ಟೇ. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಎಕ್ಸ್ ಲಿಮಿಟೆಡ್, ಎರಡನೇ ಲೆಕ್ಕ ಇದು. ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು ಮಾಡಿದ್ದಾರೆ, ತಮ್ಮ ಕಂಪನಿಯಲ್ಲಿ ಒಂದು ರಿಪೇರಿನ ಮಾಡಬೇಕು ಅಥವಾ ತಮ್ಮ ಹತ್ರ ಇರುವಂತಹ ಮೆಷಿನರಿನ ರಿಪೇರ್ ಮಾಡಬೇಕಾಗತ್ತೆ, ಮೇಜರ್ ರಿಪೇರ್ಸ್ ಅಂತ ಡಿಸಿಷನ್ ಮಾಡಿದ್ದಾರೆ. ಯಾವತ್ತು ಡಿಸಿಷನ್ ಮಾಡಿದ್ದಾರೆ? 30th ಮಾರ್ಚ್ 2012 ಅಲ್ಲಿ ಡಿಸಿಷನ್ ಅನ್ನ ಮಾಡಿದ್ದಾರೆ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಎಕ್ಸ್ಪೆಂಡಿಚರ್ ಅಮೌಂಟ್ ಟು 10 lakh and 50 lakh ಫಾರ್ ದ ರಿಪೇರ್ಸ್ ಅಂಡ್ ಎಕ್ಸ್ಪಾನ್ಷನ್ ರೆಸ್ಪೆಕ್ಟಿವ್ಲಿ. ರಿಪೇರಿನೂ ಮಾಡ್ತಾರಂತೆ ಮೆಷಿನ್ ಅನ್ನ, ಹಾಗೆ ಎಕ್ಸ್ಪಾನ್ಷನ್ ಅನ್ನು ಕೂಡ ಮಾಡ್ತಾರೆ. ಅಂದ್ರೆ ಹೊಸ ಮಿಷನ್ ಅನ್ನ ತರಬಹುದು ಅಥವಾ ಬಿಲ್ಡಿಂಗ್ ಅನ್ನ ಕಟ್ಬೋದು, ಏನೇ ಒಂದು ಎಕ್ಸ್ಪಾನ್ಷನ್ ಅನ್ನ ಮಾಡ್ತಾರೆ. ಅದನ್ನ ಮಾಡಿರೋದು ಯಾವಾಗ, ಈ ಡಿಸಿಷನ್ ಅನ್ನ 30th ಮಾರ್ಚ್ 2012 ಅಲ್ಲಿ. ಈಗ ಆಗಿರೋವಂಥದ್ದನ್ನ ಯಾವಾಗ ಅಥವಾ ಆಗಿರೋದು ಯಾವಾಗ ಅಂತ ನೋಡಿದ್ರೆ ಮೇ 2012 ಅಲ್ಲಿ ಆಗಿದೆ. ಸೊ 2 months ಗ್ಯಾಪ್ ಇದೆ. ಇಂಥದ್ದನ್ನ ನಾವು ಪ್ರಾವಿಷನ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಬರುತ್ತಾ ಅಂತ ಕೇಳ್ತಾ ಇದ್ದಾನೆ. ಇಲ್ಲ, ಇದು ಕೂಡ ಪ್ರಾವಿಷನ್ ಅಲ್ಲ. ಪ್ರಾವಿಷನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಇಟ್ ಈಸ್ ಎ ಲಯಬಿಲಿಟಿ. ಪ್ರಾವಿಷನ್ ಇಸ್ ಎ ಲಯಬಿಲಿಟಿ. ಹೌದಾ? ಪ್ರಾವಿಷನ್ ಲಯಬಿಲಿಟಿ ಅಂತ ಹೇಳಿದ್ದಾರೆ ಡೆಫಿನಿಷನ್ ಅಲ್ಲಿ. ಸೊ ಇದು ಲಯಬಿಲಿಟಿ ಅಲ್ಲ, ಬೇಕಾದ್ರೂ ಮಾಡ್ಕೋಬಹುದು. ಅಕಸ್ಮಾತ್ ಅವ್ರು ಡಿಸಿಷನ್ ಮಾಡಾದ್ಮೇಲೆ ಅವರಿಗೆ ಬೇಡ ಅನ್ಸಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಬಹುದಿತ್ತು. ಸೊ ಇಟ್ ಈಸ್ ಎ ವಾಟ್? ಇಟ್ ಈಸ್ ನಾಟ್ ಎ ಲಯಬಿಲಿಟಿ, ಇಟ್ ಈಸ್ ನಾಟ್ ಎ ಆಬ್ಲಿಗೇಷನ್, ಇಟ್ ಈಸ್ ಜಸ್ಟ್ ಎ ಡಿಸಿಷನ್. ಸೊ ಇದನ್ನ ನಾವು ಏನಂತ ಕನ್ಸಿಡರ್ ಮಾಡ್ಲಿಕ್ಕೆ ಬರಲ್ಲ, ಪ್ರಾವಿಷನ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಬರಲ್ಲ. ಇಟ್ ಈಸ್ ಎ ಎಕ್ಸ್ಪೆನ್ಸ್ ಆರ್ ವಾಟ್ ಯು ಸೇ ಕ್ಯಾಪಿಟಲ್ ಎಕ್ಸ್ಪೆನ್ಸ್. ಓಕೆನಾ? ಸೊ ನೆಕ್ಸ್ಟ್ ಲೆಕ್ಕ, ಥರ್ಡ್ ಪ್ರಾಬ್ಲಮ್ ಅಥವಾ ಥರ್ಡ್ ಇಲಸ್ಟ್ರೇಷನ್. ಸಿ, X gives 3 years warranty. X gives 3 year warranty. ಯಾವುದಕ್ಕೆ? ಏನೋ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದ್ದಾನೆ. ಎಕ್ಸ್ ಕಂಪನಿಯವನು ಕೆಲವೊಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದ್ದಾನೆ ಅವನ ಕಸ್ಟಮರ್ಸ್ಗಳಿಗೆ, ಅದಕ್ಕೆ 3 ವರ್ಷ ವ್ಯಾರಂಟಿನ ಕೊಟ್ಟಿದ್ದಾನೆ. ನಾರ್ಮಲಿ ನಿಮಗೆಲ್ಲ ಗೊತ್ತಿರುತ್ತೆ, ಟಿವಿನ ಪರ್ಚೇಸ್ ಮಾಡಿದ್ರೆ ಅಥವಾ ಏನಾದರೂ ಒಂದು ಪ್ರಾಡಕ್ಟ್ ಅನ್ನು ನೀವು ಪರ್ಚೇಸ್ ಮಾಡಿದ್ರೆ, ಎಲೆಕ್ಟ್ರಾನಿಕಲ್ ಪ್ರಾಡಕ್ಟ್ ಇರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ಬೋದು ನೀವು, ಅದಕ್ಕೆ ವಾರಂಟಿ ಅಂತ ಕೊಡ್ತಾರೆ. ವಾರಂಟಿ ಅಂದ್ರೆ ಏನು? ಇಷ್ಟು ವರ್ಷದೊಳಗಡೆ ಏನಾದರೂ ಹಾಳಾದ್ರೆ ಅಥವಾ ಇಷ್ಟು ಟೈಮ್ ಒಳಗಡೆ ಏನಾದರೂ ಹಾಳಾದ್ರೆ ಕಂಪನಿನೇ ಅದನ್ನ ಸರಿ ಮಾಡಿ ನಿಮಗೆ ಕೊಡುತ್ತೆ. ಅದಕ್ಕೆ ಯಾವುದೇ ರೀತಿಯಾದ ಚಾರ್ಜ್ ಅನ್ನ ಅದು ತಗೊಳ್ಳಲ್ಲ. ಅದನ್ನ ನಾವು ವಾರಂಟಿ ಅಂತ ಹೇಳ್ತೀವಿ. ಸೊ ಇಂಥದ್ದನ್ನ ನಾವು ಅಥವಾ ಇದನ್ನ ನಾವು, ಓಕೆನಾ, ಪ್ರಾವಿಷನ್. ಸೊ ಇದನ್ನ ನಾವು ಏನಂತ ಮಾಡಬಹುದು, ಶುಡ್ ಮೇಕ್ ಪ್ರಾವಿಷನ್ ಫಾರ್ ವಾರಂಟಿ. ಇಂಥದನ್ನ ನಾವು ಪ್ರಾವಿಷನ್ ಅಂತ ಕನ್ಸಿಡರ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾನೆ. ಎಸ್, ಇದನ್ನ ನಾವು ಪ್ರಾವಿಷನ್ ಅಂತ ಹೇಳ್ಬೋದು. ಯಾಕೆ? ಕೇಳಿ ಇಲ್ಲಿ ನೋಡಿ, ಇಲ್ಲಿ ಏನೇನು ಕಂಡೀಷನ್ಸ್ ಅನ್ನ ಪಾಸ್ ಮಾಡ್ತಾ ಇದೆ. ದೇರ್ ಇಸ್ ಎ ನೀಡ್ ಆಫ್ ಪಾಸ್ಟ್ ಇವೆಂಟ್. ಒಂದು ಪಾಸ್ಟ್ ಇವೆಂಟ್ ಇರಬೇಕು. ಏನು ಆಗಿದೆ? ಸೇಲ್ ಆಫ್ ಗುಡ್ಸ್. ಎಸ್, ಸೇಲ್ ಮಾಡಿದ್ದಾನೆ. ನೆಕ್ಸ್ಟ್, ಔಟ್ಫ್ಲೋ ಆಫ್ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ಸ್ ಆರ್ ಪ್ರೊಬಬಲ್ ಬೈ ವೇ ಆಫ್ ರಿಪೇರ್ ಆರ್ ರಿಪ್ಲೇಸ್ಮೆಂಟ್. ಅಕಸ್ಮಾತ್ ಹಾಳಾದ್ರೆ, ಇನ್ನೊಂದು ಅನ್ಸರ್ಟೈನ್ ಇವೆಂಟ್ ಆದ್ರೆ, ಅದರಿಂದ ನಮಗೇನಾಗ್ತಿದೆ, ಒಂದು ಔಟ್ಫ್ಲೋ ಆಗ್ತಾ ಇದೆ. ಒಂದು ಔಟ್ಫ್ಲೋ ಆಗ್ತಾ ಇದೆ. ಔಟ್ಫ್ಲೋ ಅಂದ್ರೆ ಏನು? ಒಂದು ದುಡ್ಡು ಅಮೌಂಟ್ ಹೊರಗಡೆ ಹೋಗ್ತಾ ಇದೆ ನಮ್ಮ ಕಂಪನಿಯಿಂದ. ಏನೋ ಒಂದು ಫಾರ್ ಎಕ್ಸಾಂಪಲ್ ಏನೋ ಸುಟ್ಟೋಯ್ತು ಅಥವಾ ಏನೋ ಒಂದು ರಿಪ್ಲೇಸ್ ಮಾಡಬೇಕು ಒಂದು ಸ್ಪೇರ್ ಅನ್ನ, ಅವಾಗ ಏನಾಗುತ್ತೆ, ನಮಗೆ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ದೇರ್ ಈಸ್ ಎ ಪ್ರೊಬಬಲ್ ವಾಟ್ ಇಸ್ ದಟ್ ಫ್ಯೂಚರ್ ಎಕನಾಮಿಕ್ ಔಟ್ಫ್ಲೋ. ಅಂಡ್ ವಾರಂಟಿ ಪ್ರಾವಿಷನ್ ಕ್ಯಾನ್ ಬಿ ಮೆಜರ್ಡ್ ರಿಲಯಬಲಿ. ರಿಯಲೈಬಲ್ ಆಗಿ ಅಂದ್ರೆ
ಅಮೌಂಟ್ ಅಲ್ಲಿ ಮಾನಿಟರಿ ವ್ಯಾಲ್ಯೂಲಿ ನಾವು ವ್ಯಾಲ್ಯೂಯೇಷನ್ ಮಾಡೋ ತರ ಇರಬೇಕು, ಮೆಜರ್ಮೆಂಟ್ ಮಾಡೋ ತರ ಇರಬೇಕು. ಎಸ್, ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಇವೆಲ್ಲ ಕಂಡೀಷನ್ಸ್ ಅನ್ನ ನಾವು ಕನ್ಸಿಡರ್ ಮಾಡಿ ಏನ್ ಮಾಡ್ತೀವಿ, ಇದನ್ನ ಪ್ರಾವಿಷನ್ ಫಾರ್ ವ್ಯಾರಂಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಲೆಕ್ಕ ನೋಡಿ, ಇಲ್ಲಿ ಒಂದು ಲೀಗಲ್ ಕೇಸ್ ಬಗ್ಗೆ ನಿಮಗೆ ಕ್ವಶನ್ ಅನ್ನ ಕೇಳಿದಾನೆ. ಯಾವ್ದ್ರ ಬಗ್ಗೆ ಇದು, ಇದನ್ನ ನಾವು ಕಾಂಟಿಜೆಂಟ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡಬಹುದಾ ಅನ್ನೋ ಲೆಕ್ಕ ಇದು, ಅಥವಾ ಕಾಂಟಿಜೆಂಟ್ ಲಯಬಿಲಿಟಿ ಮೇಲೆ ನಿಮ್ಗೆ ಲೆಕ್ಕಗಳನ್ನ ಕೇಳಿದಾನೆ, ಈ ಲೆಕ್ಕನ ಕೇಳಿದಾನೆ. ಇಲ್ಲೇನಾಗಿದೆ, ಎಕ್ಸ್ ಲಿಮಿಟೆಡ್ ಅನ್ನೋನು ಒಂದು ಪ್ರಾಡಕ್ಟ್ ಅನ್ನ, ಫುಡ್ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾನೆ. ಅದನ್ನ 2017-18 ನಲ್ಲಿ ಸೇಲ್ ಮಾಡಿದಾಗ ಜನ ತಿಂದು 10 ಜನ ಸತ್ರು. ಈ 10 ಜನ ಸತ್ತವ್ರು ಏನ್ ಮಾಡಿದ್ರು, ಒಂದು ಕೋರ್ಟಿಗೆ ಹೋದ್ರು, ಏನಂದ್ರೆ ಇವನ್ ಮೇಲೆ ನೀವು ಪೆನಾಲ್ಟಿ ಕಟ್ಟಬೇಕು. ಸೊ ಅಂತ ಟೈಮಲ್ಲಿ ಏನಾಯ್ತು, ಇವರು ತಮ್ಮ ಲೀಗಲ್ ಅಡ್ವೈಸರ್ ಹತ್ರ ಕೇಳಿದಾಗ ಲೀಗಲ್ ಅಡ್ವೈಸರ್ ಏನಂದ, ನಿಮ್ಗೆ ಯಾವುದೇ ರೀತಿಯಾದ ತೊಂದರೆ ಆಗಲ್ಲ, ಇದು ನಿಮ್ಮಿಂದ ಆಗಿರುವಂತ ತೊಂದರೆ ಅಲ್ಲ, ಸೊ ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ದ. ಸಿ ಹಿಯರ್, ಅಪ್ ಟು ದ ಡೇಟ್ ಆಫ್ ಅಪ್ರೂವಲ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಎಂಡೆಡ್ 31st March 2018, the entity's lawyer advised that it was probable that enterprises will not found liable. ಅಂದ್ರೆ ಕಂಪನಿಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ, ಕಂಪನಿ ಏನು ಪೇ ಮಾಡಬೇಕಂತ ಇಲ್ಲ, ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಯಾರಂದ್ರ ಲಾಯರ್ ಅಂದ್ರು. ಇದ್ರ ಮೇಲೆ, ಆ ಒಂದು ಡಿಸಿಷನ್ಸ್ ಮೇಲೆ ಕಂಪನಿ ಯಾವ ರೀತಿ ಕಂಡೀಷನ್ಸ್ ಅನ್ನ ಅಥವಾ ಯಾವ ರೀತಿ ಈ ಒಂದು ಸಿಚುವೇಶನ್ ಅನ್ನ ಟ್ರೀಟ್ ಮಾಡಬೇಕು, ಕಾಂಟಿಜೆಂಟ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾನೆ. ಸೊ ನೋಡ್ಕೊಳ್ಳಿ, ಈಗ ಇಲ್ಲೇನಾಗತ್ತೆ, ಫಸ್ಟ್ ಆಫ್ ಆಲ್ ಕಾಂಟಿಜೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡಬೇಕು ಅಂದ್ರೆ ನಮಗೊಂದು ಅಡ್ವೈಸರ್ ಅಥವಾ ನಮಗೊಂದು ಎವಿಡೆನ್ಸ್ ಬೇಕಾಗತ್ತೆ. ಸಿ, ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಅಂಡ್ ಎವಿಡೆನ್ಸ್ ಅವೈಲಬಲ್, ಅಂದ್ರೆ ಎವಿಡೆನ್ಸ್ ಅಂದ್ರೆ ಎಕ್ಸ್ಪರ್ಟ್ ಒಪಿನಿಯನ್, ಲಾಯರ್ ಇಲ್ಲೊಬ್ಬ ಎಕ್ಸ್ಪರ್ಟ್. ಯಾವುದಕ್ಕೆ, ಲೀಗಲ್ ಕೇಸ್ಗಳಿಗೆ ಅಥವಾ ಲೀಗಲ್ ಇಶ್ಯೂಸಿಗೆ ಲಾಯರ್ ಅನ್ನೋನೇನಾಗಿರ್ತಾನೆ, ಎಕ್ಸ್ಪರ್ಟ್ ಆಗಿರ್ತಾನೆ. ಅವನೇನ್ ಹೇಳ್ತಾ ಇದ್ದಾನೆ, ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸರ್, ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ. ಸೊ ಏನಾಯ್ತು, ಇಲ್ಲಿ ಅವ್ರೇನ್ ಮಾಡಿದ್ರು, ಯಾವುದೇ ರೀತಿಯಾದ ಲೀಗಲ್ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿ ಅವ್ರೇನ್ ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯಾದ ಎಕನಾಮಿಕ್ ಔಟ್ಫ್ಲೋ ಇಲ್ಲ. ನೆಕ್ಸ್ಟ್ ನಮ್ಮ ಲೀಗಲ್ ಅಡ್ವೈಸರ್ ಹೇಳ್ಬಿಟ್ಟಿದ್ದಾನೆ, ಸೊ ಇದನ್ನ ನಾವು ಪ್ರಾವಿಷನ್ ಅಂತ ಹೇಳಿ ಕ್ರಿಯೇಟ್ ಮಾಡೋದು ಬೇಡ ಅಂತ ಅವರು ಡಿಸಿಷನ್ಸ್ ಅನ್ನ ಮಾಡಿದ್ರು. ಸೊ ಇದು ಪ್ರಾವಿಷನ್ ಆಗಿಲ್ಲ, ಆದ್ರೆ ಇದು ಕಾಂಟಿಜೆಂಟ್ ಲಯಬಿಲಿಟಿನ ಹೌದು. ಯಾಕೆ ಕೇಳಿದ್ರೆ, ಇಲ್ಲಿ ನೋಡಿ, under these circumstances one should immediately look into the possibility of the contingent liability. ಇದು ಪ್ರಾವಿಷನ್ ಅಲ್ಲ. ಎಸ್, ಇದು ಪ್ರಾವಿಷನ್ ಅಲ್ಲ, ಅರ್ಥ ಆಯ್ತು, ಓಕೆನಾ. ಇದು ಪ್ರಾವಿಷನ್ ಅಲ್ಲ, ಆದ್ರೆ ಇದು ಒಂದು ಕಾಂಟಿಜೆಂಟ್ ಲಯಬಿಲಿಟಿನ ಹೌದು, ಕಾಂಟಿಜೆಂಟ್ ಲಯಬಿಲಿಟಿ ಆಗಿರ್ಬೋದು. ಯಾಕೆ, ಸಿ, as it possible obligation which will be confirmed in the future by the court decision and future economic benefits outflow is not remote. ಇಲ್ಲೇನಾಗತ್ತೆ, ಅಕಸ್ಮಾತ್ ಚಾನ್ಸಸ್ ಇದೆ, 10% ಗಿಂತ ಜಾಸ್ತಿ ಚಾನ್ಸಸ್ ಇದೆ. ಏನು ಅಂದ್ರೆ ನಾವು ಕೇಸನ್ನ ಸೋಲುವಂಥದ್ದು. ಅವಾಗ ಏನಾಗತ್ತೆ, ಇದನ್ನ ನಾವು ಕಾಂಟಿಜೆಂಟ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸಬೇಕು, ಇಟ್ ಶುಡ್ ಬಿ ಡಿಸ್ಕ್ಲೋಸ್, ಹೆನ್ಸ್ ದ ಎಂಟಿಟಿ ಶುಡ್ ಡಿಸ್ಕ್ಲೋಸ್ ದಿಸ್ ಕಾಂಟಿಜೆಂಟ್ ಲಯಬಿಲಿಟಿ ಇನ್ ಇಟ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆನ್ 31st March 2018. ಮಾರ್ಚ್ 2018 ಅಲ್ಲಿ ಏನ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಬೇಕು, ನಮಗೊಂದು ಪ್ರಾಬ್ಲಮ್ ಇದೆ, ನಾವೊಂದು ರಿಸ್ಕ್ ಅಲ್ಲಿ ಇದೀವಿ, ಅಂದ್ರೆ ಒಂದು ಆಬ್ಲಿಗೇಷನ್ ಇದೆ ನಮ್ಮ ಮೇಲೆ ಅಂತ. ಓಕೆನಾ. ನೆಕ್ಸ್ಟ್ ಲೆಕ್ಕ, ಸಿ, ಇದನ್ನ ರಿಯಂಬರ್ಸ್ಮೆಂಟ್ ಲೆಕ್ಕ, ಇದು ರಿಯಂಬರ್ಸ್ಮೆಂಟ್ ಮೇಲೆ ಇರುವಂತಹ ಲೆಕ್ಕ. ಏನಂದ್ರೆ, ಇಲ್ಲೊಬ್ಬ ಎಕ್ಸ್ ಅನ್ನುವಂತಹ ಪರ್ಸನ್ 10 ಲಕ್ಷ ಲೋನ್ ಅನ್ನ ಒಂದು ಬ್ಯಾಂಕ್ ಇಂದ, ಅಂದ್ರೆ HDFC ಬ್ಯಾಂಕ್ ಇಂದ ಮಾಡಿದಾನೆ, ಆಯ್ತಾ. ಇವನಿಗೆ ಗ್ಯಾರಂಟಿ ಕೊಟ್ಟಿರೋದು ಯಾರು, ವೈ. ಅಂದ್ರೆ ಇಲ್ಲೇನಾಗತ್ತೆ, ಯಾವುದೇ ಒಂದು ಬ್ಯಾಂಕಿಗೆ ಹೋಗಿ ನೀವು ಲೋನ್ ಅನ್ನ ಕೇಳಿದ್ರೆ ಸುಮ್ಮನೆ ಕೊಡಲ್ಲ, ನಿಮ್ಗೆ ಯಾರಾದ್ರೂ ಗ್ಯಾರಂಟಿಯರ್ ಇದಾರಾ ಅಥವಾ ಗ್ಯಾರಂಟಿ ಕೊಡೋರು ಇದಾರಾ, ಓಕೆನಾ ಅಂತ ಕೇಳ್ತಾರೆ. ನೀವು ಯಾರಿಗೂ ಇದು ಗ್ಯಾರಂಟಿ, ಶೂರಿಟಿ ಅಂತ ಹೇಳ್ತೀವಿ. ಶೂರಿಟಿ ಯಾರು ಕೊಡ್ತಾರೆ, ಅವರು ಲ್ಯಾಬಲ್ ಆಗ್ತಾರೆ ಅಕಸ್ಮಾತ್ ನೀವೇನಾದ್ರೂ ಸಾಲ ತೀರಿಸ್ತಾ ಇದ್ರೆ. ಸೊ ಇಲ್ಲಿ ಎಕ್ಸ್ ಅನ್ನೋನ್ ಏನ್ ಮಾಡ್ದ, ವೈ ಕರ್ಕೊಂಡೋದ, ಸಾಲ ಇವನು ತೀರಿಸ್ತಾನೆ, ನಾನು ತೀರಿಸದೇ ಇದ್ರೆ ಅಂತ ಹೇಳ್ದ. ವೈ ಕೂಡ ಹೌದು ಸರ್ ನಾನು ತೀರಿಸ್ತೀನಿ ಅಂತ ಸೈನ್ ಹಾಕದ. ಸೊ ಈ ವೈ ಏನಾಯ್ತು, ಇಲ್ಲಿ ವೈ ಅನ್ನೋನು ಲ್ಯಾಬಲ್ ಆದ. ಈಗ ಇಲ್ಲೇನಾಗಿದೆ, ಎಕ್ಸ್ ಅನ್ನೋನ್ ದುಡ್ಡನ್ನ ಕಟ್ಟಿಲ್ಲ. ಸಿ, ಎಕ್ಸ್ ಇಸ್ ಡಿಫಾಲ್ಟೆಡ್ ದ ಲೋನ್ ಆನ್ ದ ಡ್ಯೂ ಡೇಟ್. ಫಾರ್ ಎಕ್ಸಾಂಪಲ್, ಯಾವತ್ತೋ ಕಟ್ಟಬೇಕು ಅಂತಿರುತ್ತೆ, ಈ ವರ್ಷದ ಮಾರ್ಚ್ 31 ಕಟ್ಟಬೇಕು, ಕಟ್ಟಿಲ್ಲ. ಅವಾಗ ಏನಾಗತ್ತೆ, ವೈ ಅನ್ನೋನಿಗೆ ನೋಟಿಸ್ ಬರುತ್ತೆ, ನೀನ್ ನೋಡು
ಏನ್ ಮಾಡಿದ್ದೆ, ಶ್ಯೂರಿಟಿ ಹಾಕಿದ್ದೆ, ಈಗ ಎಕ್ಸ್ ಅನ್ನು ದುಡ್ಡು ಕಟ್ಟಿಲ್ಲ, ಬಂದು ನೀನು ದುಡ್ಡು ಕಟ್ಟು, ಇಲ್ಲ ಅಂದ್ರೆ ನಿನ್ನ ಆಸ್ತಿನ ನಾವು ತಗೋತೀವಿ. ಸೊ ವೈ ಏನ್ ಮಾಡ್ದ, ಓಕೆ ಇದಾಗೋದ್ ಬೇಡ, ಈ ರೀತಿ ಆಗೋದ್ ಬೇಡ ಅಂತ ವೈಗೆ ಬೇರೆ ಲೀಗಲ್ ರೈಟ್ ಟು ಕಲೆಕ್ಟ್ ದ ಅಮೌಂಟ್ ಫ್ರಮ್ ದ ಎಕ್ಸ್. ಸೊ ವೈಗೆ ಆಬ್ಲಿಗೇಷನ್ ಇದೆ, ಲಯಬಿಲಿಟಿನೂ ಇದೆ, ಹಾಗೆ ರೈಟು ಇದೆ. ಏನಂದ್ರೆ ವೈ ಲ್ಯಾಬಲ್ ಯಾವ್ದಕ್ಕೆ, ಎಕ್ಸಿನ ಸಾಲ ತೀರಿಸ್ಲಿಕ್ಕೆ, ಹಾಗೇನೆ ಏನು ಸಾಲ ತೀರಿಸಿರ್ತಾನೆ ಅದನ್ನ ವಾಪಸ್ ತಗೊಳ್ಲಿಕ್ಕೂ ಅವನಿಗೆ ರೈಟ್ ಇದೆ. ಸೊ ಇದನ್ನ ನೀವು ಹೇಗೆ ಡೀಲ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾನೆ. ಸಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಆಫ್ ವೈ ಅಂದ್ರೆ ಅಕಸ್ಮಾತ್ ಇಲ್ಲಿ ವೈ ಅನ್ನೋನು ಸಾಲ ತೀರಿಸಿದಾನೆ ಅಥವಾ ತೀರ್ಸಾಗಿದೆ ಅಂತ ಅನ್ಕೊಳ್ಳೋಣ. ವೈ ಅನ್ನೋನು ಏನ್ ಮಾಡಿದಾನೆ, ಈಗ ಸಾಲ ತೀರಿಸ್ಬಿಟ್ಟಿದ್ದಾನೆ. ಎಲ್ಲಿಗೆ, ಬ್ಯಾಂಕಿಗೆ ಹೋಗಿ ದುಡ್ಡನ್ನ ಕಟ್ಟಿದ್ದಾನೆ. ಬ್ಯಾಂಕ್ ಅವರು ನಿಮ್ ಸಾಲ ಎಲ್ಲ ತೀರಿದೆ, ನೀವು ಎಕ್ಸ್ ಇಂದ ಏನ್ ಬೇಕಾದ್ರೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಒಂದು ಲೆಟರ್ ಅನ್ನ ಕೊಟ್ಟಿರ್ತಾರೆ. ಸೊ ಇವನೇನ್ ಮಾಡ್ತಾನೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ವೈ ಅನ್ನೋನು ಬಂದು ತನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ಬರೀತಾನೆ, ರಿಯಂಬರ್ಸ್ಮೆಂಟ್ ದೇರ್ ಇಸ್ ಎ ಚಾನ್ಸ್, ಕರೆಂಟ್ ಅಸೆಟ್ ಅದು ಅಥವಾ ಕಾಂಟಿಜೆಂಟ್ ಅಸೆಟ್ ಅದು, ಆಯ್ತಾ, ಕಾಂಟಿಜೆಂಟ್ ಅಸೆಟ್. ಸೊ ಏನಾಯ್ತು, 10 ಲಕ್ಷ ರೂಪಾಯಿ ಅವನಿಗೆ ಏನಾಗಿದೆ ಬರುವಂತದ್ದಿದೆ ಅಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತಾನೆ. ಇಫ್ ದರ್ ಈಸ್ ವರ್ಚುವಲ್ ಸರ್ಟನಿಟಿ ಆಫ್ ರೆಸಿಪ್ಟ್, why should recognize separate asset, otherwise no asset can be recognized. ಅಲ್ಲಿ ರೆಸಿಪ್ಟ್ಸ್ ಇದ್ರೆ ಅಂದ್ರೆ ಕೊಟ್ಟಿರೋದಕ್ಕೆ ದಾಖಲೆಗಳಿರಬೇಕು, ಜೊತೆಗೆ ಮುಂಚೆನೆ ಅವರ ಅಗ್ರಿಮೆಂಟ್ ಅಲ್ಲಿ ಹೇಳ್ಕೊಂಡಿರ್ಬೇಕು. ಹಾಗಿದ್ರೆ ಮಾತ್ರ ವೈಗೆ ರಿಯಂಬರ್ಸ್ಮೆಂಟ್ ಮಾಡಿಸ್ಕೊಳ್ಳಿಕ್ಕೆ ಚಾನ್ಸಸ್ ಇರುತ್ತೆ. ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅವನು ತೋರಿಸ್ಬೇಕಾಗತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡಿ. ಇಲ್ಲಿ ಕಾಂಟಿಜೆಂಟ್ ಲಯಬಿಲಿಟಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ದಾರೆ ಅಥವಾ ತೋರಿಸಿದ್ದಾರೆ ಈ ಲೆಕ್ಕದಲ್ಲಿ. ಇದಕ್ಕೆ ಪ್ರಾಬ್ಲಮ್ ಅನ್ನ ಈ ತರ ಕೊಟ್ಟಿದ್ದಾರೆ. ಎಕ್ಸ್ ಲಿಮಿಟೆಡ್ ಅನ್ನೋನು ಅಥವಾ ಎಕ್ಸ್ ಲಿಮಿಟೆಡ್ ಅನ್ನುವಂತ ಒಂದು ಕಂಪನಿ ಅದರ ಫೈನಾನ್ಷಿಯಲ್ ಇಯರ್ ಅಲ್ಲಿ 15 ಕೇಸ್ಗಳನ್ನ ಇಟ್ಕೊಂಡಿದೆ. 15 ಕೇಸ್ ಅಂದ್ರೆ ಲಾ ಕೇಸ್ಗಳನ್ನ ಇಟ್ಕೊಂಡಿದೆ. ಅದನ್ನ ಸ್ಯೂಟ್ಸ್ ಅಂತ ಹೇಳ್ತಾರೆ, ಸ್ಯೂಟ್ ಔಟ್ ಸ್ಟ್ಯಾಂಡಿಂಗ್. ಈ ಕೇಸಲ್ಲಿ ಏನಾದ್ರೂ ಸೋತ್ರೆ ಅಥವಾ ವಿನ್ ಆದ್ರೆ ಯಾವ್ಯಾವ ರೀತಿ ಅಮೌಂಟ್ ಅನ್ನೋದು ಹೋಗತ್ತೆ ಬರುತ್ತೆ ಅಂತ ಹೇಳಿದ್ದಾರೆ. ಸಿ ಫಸ್ಟ್ 10 ಕೇಸಸ್, ಮೊದಲ 10 ಕೇಸ್ಗಳಲ್ಲಿ ವಿನ್ ಆಗೋ ಚಾನ್ಸ್ ಎಷ್ಟಿದೆ, 60% ಇದೆ. ವಿನ್ ಆದ್ರೆ ಯಾವುದೇ ರೀತಿಯಾದ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಲಾಸ್ ವಿತ್ ಲೋ ಡ್ಯಾಮೇಜಸ್, ಕಡಿಮೆ ಡ್ಯಾಮೇಜ್, ಕಡಿಮೆ ಅಮೌಂಟ್ ಕ್ಲೈಮ್ ಮಾಡುವಂತಹ ಸೋಲು, ಆಯ್ತಾ, ಅಥವಾ ಕಡಿಮೆ ಅಮೌಂಟ್ ಕಟ್ಟುವಂತಹ ಸೋಲು 30% ಇದೆ. ಅಲ್ಲಿ ಅಮೌಂಟ್ ಹೋಗೋದು ಎಷ್ಟು ಹೊರಗಡೆ ಅಥವಾ ಔಟ್ಫ್ಲೋ ಎಷ್ಟು, 90,000. ಹಾಗೇನೆ ಲಾಸ್ ವಿತ್ ಹೈ ಡ್ಯಾಮೇಜಸ್ 10% ಇದೆ, 2 lakh rupees. ಅಂದ್ರೆ ಅಕಸ್ಮಾತ್ ಏನಾದ್ರು ಕೋರ್ಟ್ ಅವರು ನೀವು ತುಂಬಾ ದೊಡ್ಡ ತಪ್ಪು ಮಾಡಿದೀರಾ, ನೀವು ಪೆನಾಲ್ಟಿ ಜಾಸ್ತಿ ಕಟ್ಟಬೇಕಾಗತ್ತೆ ಅಥವಾ ಕಾಂಪನ್ಸೇಷನ್ ಜಾಸ್ತಿ ಕೊಡಬೇಕಾಗತ್ತೆ ಅಂತ ಏನಾದ್ರು ಜಡ್ಜ್ಮೆಂಟ್ ಕೊಟ್ರೆ ಜಡ್ಜು 2 ಲಕ್ಷ ರೂಪಾಯಿ ಕಟ್ಟಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ರಿಮೈನಿಂಗ್ 5 ಕೇಸಸ್, ಮೊದಲ 10 ಕೇಸ್ ಆ ಥರ, ಉಳಿದಿರೋಂಥ 10 ಕೇಸಲ್ಲಿ ಉಳಿದಿರೋ 5 ಕೇಸಲ್ಲಿ ವಿನ್ ಆಗೋ ಚಾನ್ಸ್ 50% ಇದೆ. ವಿನ್ ಆದ್ರೆ ಅಮೌಂಟ್ ಕಟ್ಟುವಂಥದ್ದು ಇಲ್ಲ ಅಥವಾ ಅಮೌಂಟ್ ಅನ್ನ ಹೊರಗಡೆ ಔಟ್ಫ್ಲೋ ಮಾಡುವಂತಹ ಚಾನ್ಸ್ ಇಲ್ಲ. ಅದೇ ಏನಾದ್ರು ಲಾಸ್ ವಿತ್ ಲೋ ಡ್ಯಾಮೇಜ್, ಕಡಿಮೆ ಡ್ಯಾಮೇಜ್ ಅಲ್ಲಿ ಲಾಸ್ ಆದ್ರೆ ಅಥವಾ ಕೇಸನ್ನ ಸೋತ್ರೆ ಅವಾಗ 60,000 ರೂಪಾಯಿ ಕಟ್ಟಬೇಕಾಗತ್ತೆ. ಹಾಗೇನೆ ಲಾಸ್ ವಿತ್ ಹೈ ಡ್ಯಾಮೇಜ್, ಏನಾದ್ರು ನಾನು ಆಗ್ಲೇ ಹೇಳಿತರ ಕೋರ್ಟ್ ಏನಾದ್ರು ನೀವು ದೊಡ್ಡ ತಪ್ಪು ಮಾಡಿದೀರಾ, ಅಮೌಂಟ್ ಅನ್ನ ಜಾಸ್ತಿ ಕಟ್ಟಬೇಕು ಅಂದ್ರೆ 1 ಲಕ್ಷ ರೂಪಾಯಿ ತನಕ ಅವರು ಅಮೌಂಟ್ ಅನ್ನ ಕಟ್ಟೋ ಚಾನ್ಸ್ ಇರುತ್ತೆ. ಸೊ ಇದ್ರ ಮೇಲೆ ಈ ಒಂದು ಪರ್ಸೆಂಟೇಜ್ ಅಥವಾ ಪ್ರೊಬ್ಯಾಬಿಲಿಟಿ ಜೊತೆಗೆ ಏನು ಅಮೌಂಟ್ ಅನ್ನ ಕೊಟ್ಟಿದ್ದಾರೆ, ಈ ರೀತಿ ಅಮೌಂಟ್ ಅನ್ನ ಕೊಟ್ಟಾಗ ನಾವು ಕಾಂಟಿಜೆಂಟ್ ಲಯಬಿಲಿಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೀದಾ ನಾವಿಲ್ಲಿ 90,000, 2 ಲಕ್ಷ, 60,000, 1 ಲಕ್ಷ ಅಂತ ಹೇಳಿ ತೋರಿಸಿ ಅಥವಾ ಕೂಡಿಸಿ ಬರಲಿಕ್ಕೆ ಬರಲ್ಲ. ದೇರ್ ಇಸ್ ಎ ಸಮ್ ಕ್ಯಾಲ್ಕುಲೇಷನ್, ಸಮ್ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ಸ್. ಸೊ ಇಲ್ಲಿ ನೋಡಿ, ಈ ಕ್ವಶನ್ ಅನ್ನ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ದ ಡೈರೆಕ್ಟರ್ಸ್ ಬಿಲೀವ್ ದಟ್ ಔಟ್ಕಮ್ ಆಫ್ ಈಚ್ ಕೇಸ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಔಟ್ಕಮ್ ಆಫ್ ಆಲ್ ಅದರ್ಸ್. Estimate the amount of contingent loss and state the accounting treatment of such contingent loss. ಅಂದ್ರೆ ಇಲ್ಲಿ ಪ್ರತಿಯೊಂದು ಕೇಸು ಕೂಡ ಇಂಡಿಪೆಂಡೆಂಟ್, ಒಂದಕ್ಕೊಂದು ಡಿಪೆಂಡೆಂಟ್ ಅಲ್ಲ. ಬೇರೆ ಬೇರೆ 10 ಕೇಸ್ಗಳು, 15 ಕೇಸ್ಗಳು ಇರೋದು. ಸೊ ಪ್ರತಿಯೊಂದಕ್ಕೂ ಅವ್ರು ಏನ್ ಮಾಡಿದ್ದಾರೆ, ಅದನ್ನ ಇಂಡಿಪೆಂಡೆಂಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ನೀವು ಈ ರೀತಿ ಇದ್ದಾಗ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಕೇಳಿದ್ದಾರೆ. ಫಸ್ಟ್ ಇಲ್ಲಿ ಲೆಕ್ಕಕ್ಕೆ ಬರೋಣ. ಈ ಇಲ್ಲಿ ನಿಮ್ಗೆ ಕೊಟ್ಟಿರುವಂತದ್ದು ಇದು ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡ್ತಾರೆ ಅಂತ ಅಥವಾ ಯಾವ ರೀತಿ ಅವರು ಚಾನ್ಸಸ್ ಅನ್ನು ಇದೆ ಅಂತ ತೋರಿಸಿದ್ದಾರೆ. ಸೊ ನಾನು ಡೈರೆಕ್ಟ್ ಲೆಕ್ಕಕ್ಕೆ ಬರ್ತಾ ಇದ್ದೀನಿ. ಎಕ್ಸ್ಪೆಕ್ಟೆಡ್ ಲಾಸ್ ಯಾವ ರೀತಿ ಮಾಡಬೇಕು? ಫಸ್ಟ್ 10 ಕೇಸಸ್ ನೋಡಿ, ಮೊದಲ 10 ಕೇಸಿಗೆ ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು?
ಇಲ್ಲಿ 60% ಏನಿದೆ, 60% ಚಾನ್ಸ್ ಏನಿದೆ, ಅಲ್ಲಿ ಯಾವುದೇ ರೀತಿಯಾದ ಔಟ್ಫ್ಲೋ ಇಲ್ಲ. ನೆನ್ಪಿಟ್ಕೊಳ್ಳಿ, ಯಾವುದೇ ರೀತಿಯಾದ ಔಟ್ಫ್ಲೋ ಇಲ್ಲ. ಸೊ ಅದನ್ನು ನಾವು ಕನ್ಸಿಡರೇಷನ್ ಮಾಡೋದು ಬೇಡ. ಸೋಲು ಫಸ್ಟ್ ಯಾವುದಕ್ಕೆ 30%, ಏನ್ ಹೇಳ್ತಾ ಇದೀವಿ, ಲೋ ಡ್ಯಾಮೇಜ್. ನಾವೇನಾದ್ರೂ ಕೇಸನ್ನ ಸೋತ್ರೆ ಕಡಿಮೆ ಡ್ಯಾಮೇಜ್ ಅಲ್ಲಿ 90,000 ರೂಪಾಯಿ ಕಟ್ಟಬೇಕಾಗತ್ತೆ. ಚಾನ್ಸಸ್ ಎಷ್ಟು, 30%, ಅಂದ್ರೆ 0 ಇಂಟು 90,000 ಇಂಟು 0.3 ಪ್ಲಸ್ 2 lakh ಹೈ ಡ್ಯಾಮೇಜ್ ಇಂಟು ಪರ್ಸೆಂಟೇಜ್ ಅಥವಾ ಪ್ರೊಬ್ಯಾಬಿಲಿಟಿ ಇಂಟು ನಂಬರ್ ಆಫ್ ಕೇಸಸ್. ದಿಸ್ ಇಸ್ 10 ಅಂದ್ರೇನು, ದಿಸ್ ಇಸ್ ನಂಬರ್ ಆಫ್ ಕೇಸಸ್. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ನಂಬರ್ ಆಫ್ ಕೇಸಸ್. ಓಕೆನಾ. ಅಂಡ್ ಅಮೌಂಟ್ ಎಷ್ಟು ಬರುತ್ತೆ ನಿಮಗೆ, 9×3=27. ಓಕೆ, 27,000 ಪ್ಲಸ್ 20,000 ಇಂಟು 10 ಅಂದ್ರೆ ಎಷ್ಟಾಯ್ತು, 47,000 ಇಂಟು 10 ಅಂದ್ರೆ 4,70,000 ಬಂತು. ಹಾಗೇನೆ ಉಳಿದಿರುವಂತಹ 5 ಕೇಸಿಗೆ ಇಲ್ಲೂ ಅಷ್ಟೇ ವಿನ್ ಆದ್ರೆ ಅಮೌಂಟ್ ಅನ್ನ ಕಟ್ಟೋ ಚಾನ್ಸ್ ಇಲ್ಲ, ಅಮೌಂಟ್ ಅನ್ನ ಔಟ್ಫ್ಲೋ ಮಾಡುವಂತ ಚಾನ್ಸ್ ಇಲ್ಲ. ನೆಕ್ಸ್ಟ್ ಇರುವಂತದ್ದು ಲೋ ಡ್ಯಾಮೇಜ್ ಕೇಸಸ್ ಅಥವಾ ಲಾಸ್ ವಿತ್ ಲೋ ಡ್ಯಾಮೇಜ್. ಲಾಸ್ ವಿತ್ ಲೋ ಡ್ಯಾಮೇಜ್ ಆದ್ರೆ ಎಷ್ಟಾಗುತ್ತೆ, 60,000 ಕಟ್ಟಬೇಕು. ಪ್ರೊಬ್ಯಾಬಿಲಿಟಿ ಎಷ್ಟು, 30% ಪ್ಲಸ್ 1 ಲಕ್ಷ ಎಲ್ಲಿದೆಯಲ್ಲ ಹೈ ಡ್ಯಾಮೇಜ್, ಅದಕ್ಕಿರುವಂತಹ ಚಾನ್ಸಸ್ ಎಷ್ಟು, 2% ಇಂಟು ನಂಬರ್ ಆಫ್ ಕೇಸಸ್ ಅಂದ್ರೆ 5. ಸೊ ಇಲ್ಲಿ ಎಷ್ಟಾಯ್ತು, 60,000 ಇಂಟು 0.3 ಅಂದ್ರೆ 18,000 ಬರುತ್ತೆ, ಪ್ಲಸ್ 1 lakh ಇಂಟು 0.2 ಅಂದ್ರೆ 20,000 ಬರುತ್ತೆ, ಇಂಟು 5 38,000 ಇಂಟು 5 ಅಂದ್ರೆ 1,90,000. ಸೊ ಈಗ ಟೋಟಲ್ ಕಾಂಟಿಜೆಂಟ್ ಲಯಬಿಲಿಟಿ ಇದು ಫಸ್ಟ್ 10 ಕೇಸಿಗೆ ಬಂದಿರುವಂತದ್ದು 4,70,000. ನೆಕ್ಸ್ಟ್ 5 ಕೇಸಿಗೆ ಬಂದಿರುವಂತದ್ದು 1,90,000. ಸೊ ಅವೆರಡರನ್ನು ಕೂಡಿದ್ರೆ ನಿಮಗೆ ಬರುವಂತದ್ದು 6,60,000. ದಿಸ್ ಇಸ್ ಕನ್ಸಿಡರ್ ಆಸ್ ಕಾಂಟಿಜೆಂಟ್ ಲಯಬಿಲಿಟಿ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎಕ್ಸ್ ಲಿಮಿಟೆಡ್. ಓಕೆನಾ. ಸೊ ಏನಾದರೂ ಬೇರೆ ಡೌಟ್ಸ್ ಇದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.